ಊಟನ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದು ಪ್ರಶ್ನೆ. ನಾವು ಆಹಾರ ಯಾವ ಥರ ಸೇವನೆ ಮಾಡ್ತೀವಿ? ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾ ಇರ್ತೀವಿ, ಟಿ ವಿ ನೋಡ್ಕೊಂಡು ಒಂದು ಕ್ರೈಮ್ ಸೀನೋ ಒಂದು ಸ್ಟ್ರೈಕೋ ಇನ್ನೇನೋ. ನಮಗೆ ಬ್ರೈನ್ಗೆ ಸೆನ್ಸ್ ಆಗಲ್ಲ, ಏನು ತಿಂತಾ ಇದೆಯಾ ಅಂತ ಬ್ರೈನ್ಗೆ ಗೊತ್ತಾಗೋದೇ ಇಲ್ಲ. ಒಬಿಸಿಟಿ ಅಂತ ಏನಿದೆ, ಬೊಜ್ಜುತನ, ಅದು ಎಲ್ಲದಕ್ಕೂ ತಾಯಿ. ನೀವು ಯಾವುದೇ ಕಾಯಿಲೆ ಅಂದರೂ ಕಾರಣ ಹುಡ್ಕೊಂಡು ಹೋದರೆ ಒಬಿಸಿಟಿ. ಬಾಳೆ ಎಲೆ ಹಾಕೋದು ಏನಕ್ಕೆ ಅಂದರೆ ನಮಗೆ ಅದು ಕಲರ್ ಇದೆಯಲ್ಲ, ಗ್ರೀನ್ ಕಲರು, ನಮ್ಮ ಒಂದು ಅಟೆನ್ಷನ್ ಸೀಕಿಂಗ್. ಅದು ಅಕಸ್ಮಾತ್ ಊಟ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಸಂಜೆ ಏನಾದರೂ ತಿಂದ್ಬಿಡ್ತೀವಿ. ಹೌದು, ಜಂಕ್ ಫುಡ್ ತಿಂದ್ಬಿಡ್ತೀವಿ. ಹೌದು, ಯಾಕಂದ್ರೆ ಸಂಜೆ ನಮ್ಗೆ ಏನು ಸಿಗಲ್ಲ, ಏನೋ ತಿಂದ್ಬಿಡ್ತೀವಿ. ಈಗಂತೂ ಸ್ವಿಗ್ಗಿ, ಝೊಮ್ಯಾಟೊ ಮಧ್ಯರಾತ್ರಿಲೂ ನಿಮಗೆ ಸಿಕ್ಕುತ್ತೆ. ಮೊದಲು ಈ ಥರ ಆಹಾರ ನಮಗೆ ಲಭ್ಯ ಇರ್ತಾ ಇರಲಿಲ್ಲ. ಹಳ್ಳಿಲಿ ಹೇಳ್ತಾರೆ, ಬಾಣಂತನ ಚೆನ್ನಾಗಿ ಮನೇಲಿ ಮಾಡಿದ್ದಾರೆ ಅಂದರೆ ನೀನು ಸಣ್ಣಕ್ಕಾದರೆ ನೀನು ಒಳ್ಳೆ ಬಾಣಂತನ ಮಾಡಿದೀಯಾ ಅಂತ. ಡಾಕ್ಟರ್ ಮಂಜುನಾಥ್ ಸರ್ ಮೊನ್ನೆ ಹೇಳ್ತಾ ಇದ್ರು, ಮೊದಲೆಲ್ಲ ತಂದೆ ತಾಯಿಗಳನ್ನ ಮಕ್ಕಳು ಆಸ್ಪತ್ರೆಗೆ ಕರ್ಕೊಂಬರ್ತಾ ಇದ್ರು, ಇವಾಗ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರ್ತಾ ಇದ್ದಾರೆ ಅಂತ. ಅಂದರೆ ಅವ್ರುಗಳು ಚೆನ್ನಾಗೇ ಇದ್ದಾರೆ, ಏಕೆಂದರೆ ಅವ್ರದ್ದು ಲೈಫ್ ಸ್ಟೈಲು, ಡಯೆಟ್ಟು ಎಲ್ಲ ಚೆನ್ನಾಗಿತ್ತು, ಆದರೆ ಮಕ್ಕಳದು ಹಾಳಾಗೋಗಿದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಮೈಸೂರಿನ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ HOD ಅಂದರೆ ಚೇರ್ಮನ್ ಆಗಿರುವಂಥ, ಲೇಖಕಿಯೂ ಸಂಶೋಧಕಿಯೂ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಡಾಕ್ಟರ್ ಮಾಲಿನಿ ಅವರೊಂದಿಗೆ ಸಾಕಷ್ಟು ಎಪಿಸೋಡ್ಗಳನ್ನ ಮಾಡಿದ್ದೀವಿ. ನೀವು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅವ್ರ ಹಳೆ ಎಪಿಸೋಡ್ಗಳನ್ನ ದಯವಿಟ್ಟು ನೋಡಿ. ಅವರು ಪುರುಷ ಬಂಜತನ ಬಗ್ಗೆ ಇರಬಹುದು, ಅಥವಾ ಊಟ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇರಬಹುದು, ಆನುವಂಶೀಯವಾಗಿ ಬರುವಂಥ ಕಾಯಿಲೆಗಳ ಬಗ್ಗೆ ಇರಬಹುದು, ಅಥವಾ ಇನ್ನೂ ಸಾಕಷ್ಟು ಮಾತಾಡಿದ್ದಾರೆ. ರಕ್ತ ಸಂಬಂಧದಲ್ಲಿ ಮದುವೆ ಆದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇರಬಹುದು. ಹೀಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಮತ್ತು ಅವೆಲ್ಲವೂ ಕೂಡ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾದ ವಿಷಯಗಳು. ವಿಶೇಷವಾಗಿ ನಾವು ಹಳ್ಳಿಗಾಡಿನ ನಮ್ಮ ಸ್ನೇಹಿತರಿಗೆ ದಯವಿಟ್ಟು ಅದನ್ನೆಲ್ಲ ಶೇರ್ ಮಾಡಿ. ಯಾಕೆಂದರೆ ಅಲ್ಲಿ ಒಂದಷ್ಟು ಇನ್ನೂ ನಾಲೆಜ್ ಹೋಗದೇ ಇರೋದ್ರಿಂದ ಒಂದಷ್ಟು ಅಲ್ಲಿ ತಪ್ಪುಗಳಾಗ್ತಾ ಇರ್ತವೆ. ಸೊ ಹೀಗಾಗಿ ಅವ್ರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಶುರು ಮಾಡ್ತಾ ಇದ್ದೀನಿ. ಈಗ ನಾನು ಕಳೆದ ಸಲ ಗಟ್ ಅಂದರೆ ಕರುಳಿನ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ, ಮೈಕ್ರೋಬ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ನಾನು ಊಟದ ಬಗ್ಗೆನೇ ಮಾತಾಡ್ತೀನಿ ಡೈರೆಕ್ಟಾಗಿ. ಸೊ ನಮ್ಮ ಹಳ್ಳಿಗಾಡಲ್ಲಿ ನಾವು ಗಮನಿಸಿದರೆ ಗೊತ್ತಾಗುತ್ತೆ. ನಾನು ಈಗಲೂ ನೆನಪಿದೆ ನನಗೆ, ನಮ್ಮ ಹಳ್ಳಿ ಊರಲ್ಲಿ ಹೆಂಗಿತ್ತು ಅಂದರೆ ಮೇಡಮ್, ಈಗಲೂ ಹಾಗೆ ಇರ್ಬೋದೇನೋ, ತಿಂಗಳಿಗೆ ಒಂದ್ಸಲ ಮಾತ್ರ ಸ್ವೀಟ್ ತಿಂತಿದ್ರು. ಒಂದು ಹುಣ್ಣಿಮೆಗೆ, ಒಂದು ಅಮಾವಾಸ್ಯೆ ಬಿಟ್ಟರೆ ಹಬ್ಬಗಳಿದ್ರೆ ಮಾತ್ರ ಸ್ವೀಟ್ಸ್. ಬೇರೆ ಟೈಮಲ್ಲಿ ಸ್ವೀಟೇ ಇರ್ತಿರಲಿಲ್ಲ. ಮಕ್ಕಳೆಲ್ಲ ಸ್ವೀಟ್ಗೋಸ್ಕರ ಹಾತೊರಿತಾ ಇದ್ರು. ಅಂದರೆ ನಾವು ಚಿಕ್ಕವರಿದ್ದಾಗ ನಂಗೆ ಏನಾದರೂ ಮಾಡಿಕೊಡು ಅಂತ ಹಠ ಮಾಡ್ತಿದ್ವಿ. ಏನೂ ಇರ್ತಿರಲಿಲ್ಲ. ಒಂದು ಪೇಡೆ ಮನೇಲಿ ಇರ್ತಿರಲಿಲ್ಲ, ಒಂದು ಚಾಕ್ಲೇಟು ತುಂಬ ರೇರು, ಅಂಗಡಿಗೆ ಹೋಗ್ಬೇಕು ಅದಕ್ಕೂ ಕೂಡ ಯಾವುದು ಬರ್ತಿರಲಿಲ್ಲ. ಈಗ ಅದು ಸ್ವೀಟ್ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಆ ಥರ ಸುಮಾರು ಜಂಕ್ ಫುಡ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆ ಥರ ನಮಗೆ ಸ್ವಿಗ್ಗಿ ಮತ್ತು ಎಲ್ಲ ಇವು ಬಂದು ಆರ್ಡರ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಪ್ರಶ್ನೆ ಏನಂದರೆ, ಊಟನ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದು ಪ್ರಶ್ನೆ. ಸೊ ಬಗ್ಗೆ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಗಾದೆ ಇದೆ, ಒಪ್ಪತ್ತು ಉಂಡವ ಯೋಗಿ, ಎರಡತ್ತು ಉಂಡವ ಭೋಗಿ, ಮೂರತ್ತು ಉಂಡವ ರೋಗಿ, ನಾಲ್ಕೊತ್ತು ಉಂಡವ ಹೊತ್ತುಕೊಂಡು ಹೋಗಿ. ಈಗ ನಾವೆಲ್ಲ ಮಾಡ್ತಾ ಇರೋದು ಹೊತ್ತುಕೊಂಡು ಹೋಗಿ ಅಂತಿದೆಯಲ್ಲ, 4 ಹೊತ್ತು ಅಥವಾ 3 ಹೊತ್ತು ರೋಗಿ ಅಂತ ನಾವೇನು ಹೇಳ್ತೀವಿ, 3 ಹೊತ್ತು ಉಂಡವ ರೋಗಿ ಅಂತ. ಅದೇ ಥರ ನಮ್ಮ ಆಹಾರ ಪದ್ಧತಿ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮಧ್ಯಾಹ್ನ ಲಂಚ್ ಮಾಡ್ತೀವಿ, ಲಂಚ್ ಆದಮೇಲೆ ಸಾಯಂಕಾಲ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ತೀವಿ ಅದನ್ನು, ಆಮೇಲೆ ನೈಟ್ ಡಿನ್ನರ್ಗಿನೂ ಮೊದಲು ಕೆಲವರು ಅಲ್ಲೂ ಏನೋ ಒಂದಷ್ಟು ತಿಂದು ಆಮೇಲೆ ಡಿನ್ನರ್ನ ಒಂದು 10 ಗಂಟೆಗೆ ಮಾಡ್ತಾರೆ. ಊಟ ಮಾಡಿದ ತಕ್ಷಣ ಹೋಗಿ ಮಲಗ್ತಾರೆ. ಸೊ ಯಾವುದು ಮೆಟಬಾಲಿಸಮ್ ಅವ್ರದ್ದು ಏನು ಡೈಜೆಷನ್ನೇ ಆಗೋದಿಲ್ಲ. ಆಮೇಲೆ ಊಟ ಮಾಡಿ ಮಲಗಿದ ತಕ್ಷಣ ಏನಾಗುತ್ತೆ ಅಂದರೆ ಗ್ರೋತ್ ಹಾರ್ಮೋನು ಅದು ರಿಲೀಸ್ ಆಗೋದಿಲ್ಲ, ಮೆಲಟೋನಿನ್ ಸೆಕ್ರೇಷನ್ ಸರಿ ಆಗೋದಿಲ್ಲ. ಗ್ರೋತ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಇದೆ ಸರ್ ನಮ್ಮ ದೇಹದಲ್ಲಿ. ಅದು ಚೆನ್ನಾಗಿ ಬಿಡುಗಡೆ ಆಗ್ತಿದ್ರೆ ನಮ್ಮ ಕೂದಲು, ಸ್ಕಿನ್ನು ಇದೆಲ್ಲ ಚೆನ್ನಾಗಿರುತ್ತೆ. ಮೊದಲು ಅದು ನಮ್ಮ ಒಂದು ಬೆಳವಣಿಗೆಗೆ ಬೇಕಾಗಿರೋಂಥದ್ದು, ಎತ್ತರ ದಪ್ಪ ಎಲ್ಲ. ಒಂದು ಏಜ್ನ ನಂತರ ಏನಾಗುತ್ತೆ ಅಂದರೆ ಅದು ಯಾರಲ್ಲಿ ಚೆನ್ನಾಗಿ ಸೆಕ್ರೇಷನ್ ಆಗುತ್ತೆ ಅಂಥವರಲ್ಲಿ ಕೂದಲು ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ಏಜಿಂಗ್ ಪ್ರಾಸೆಸ್ ಆಗಲ್ಲ. ಆಮೇಲೆ ದೇಹದಲ್ಲಿ ಏನಾದರೂ ಒಂದು ಡ್ಯಾಮೇಜ್ಗಳಿದ್ದರೆ ಅದನ್ನು ಸರಿ ಮಾಡೋದಕ್ಕೆ ಈ ಗ್ರೋತ್ ಹಾರ್ಮೋನ್ ತುಂಬ ಮುಖ್ಯ. ಆದರೆ ಏನಾಗುತ್ತೆ, ನಾವು ಹೋಗಿ ಮಲ್ಕೊಂಡಿದ ತಕ್ಷಣ ಊಟ ಮಾಡಿ ಈ ಗ್ರೋತ್ ಹಾರ್ಮೋನು ಬಿಡುಗಡೆ ಆಗೋದೇ ಇಲ್ಲ. ಹಾಗಾಗಿ ಊಟಕ್ಕೂ ಮತ್ತು ನಮ್ಮ ಆರೋಗ್ಯಕ್ಕೂ ನೇರ ಸಂಬಂಧ ಇದೆ. ಇತ್ತೀಚೆಗೆ ಏನಾಗ್ತಿದೆ, ಮೊದಲೆಲ್ಲ
ನಾವು ಊಟ ಅಂದರೆ ಒಂದು ಸ್ಲೋಗನ್ ಇತ್ತು, ಏನಕ್ಕೆ ನಾವು ಬದುಕ್ತೀವಿ ಅಂತಂದರೆ ನಾವು ಬದುಕೋಕ್ಕೋಸ್ಕರ ನಾವು ಒಂದು ಸ್ವಲ್ಪ ತಿಂತೀವಿ ಅಂತ. ಈಗ ತಿನ್ನೋಕ್ಕೋಸ್ಕರನೇ ಬದುಕ್ತಾ ಇದ್ದೀವಿ ನಾವು ಅಂತೆಲ್ಲ, ಜಗತ್ತೇ ಆ ಥರ ಆಗಿದೆ. ನಾವು ಬದುಕಿರೋದೇ ತಿನ್ನೋದಕ್ಕೋಸ್ಕರ. ವೆರೈಟಿ ಊಟ ಮಾಡಬೇಕು, ಅದರಲ್ಲಿ ತರಾವರಿಗಳಿರಬೇಕು, ಡಿಲಿಷಿಯಸ್ ಆಗಿರಬೇಕು ಅಂತೇಳಿ. ಹಾಗಾಗಿ ನೋಡೋಕ್ಕೆ ಚೆನ್ನಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ಕಲರ್ಫುಲ್ ಆಗಿರಬೇಕು, ಒಳ್ಳೆ ಆರೋಮ ಸ್ಮೆಲ್ ಇರಬೇಕು, ಈ ಥರದ್ದೆಲ್ಲ. ಆದರೆ ಊಟನ ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ಅದರಿಂದ ನಮಗೆ ನಾನಾ ರೀತಿಯ ಬಹುವಿಧದ ಅಸ್ವಸ್ಥತೆ, ಅಂದರೆ ಈ ಡಯಾಬಿಟಿಕ್ ಆಗ್ಬೋದು, ಒಬಿಸಿಟಿ ಆಗ್ಬೋದು, ಕ್ಯಾನ್ಸರ್ಗಳು. ಈ ಹೆಚ್ಚು ಕೊಬ್ಬು ಯಾರು ಸೇವನೆ ಮಾಡ್ತಾರೆ ಕ್ಯಾನ್ಸರ್ಗೆ ಅದು ಒಂದು ಕಾರಣ, ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೀವಿ. ಏಜ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಅದೇ ಥರ ಹೈ ಕ್ಯಾಲೋರಿ ಡಯಟ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ಸು, ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು, ಹಾರ್ಮೋನಲ್ ವೇರಿಯೇಷನ್ನು, PCOD, ಈ ಥರದ್ದು ಇನ್ಫರ್ಟಿಲಿಟಿ, ಇದಕ್ಕೆಲ್ಲ ಕಾರಣ ನಮ್ಮ ಆಹಾರ ಅಂತಲೇ ಹೇಳ್ಬಹುದು. ಕಾರಣ ಏನಂತಂದರೆ ಮೊದಲೆಲ್ಲ ನಾವೇನು ಮಾಡ್ತಾಯಿದ್ವು, ಬಹಳ ಹಿಂದೆ ಸ್ವತಂತ್ರ ಪೂರ್ವ ಅದರ ನಂತರನೂ ಬಹಳಷ್ಟು ಒಂದು ಆಹಾರಕ್ಕೆ ದೇಹದಲ್ಲಿ ಆಹಾಕಾರ ಇತ್ತು. ಜನರ ಒಂದು ಅವರ ವೇತನವೂ ಕಮ್ಮಿ ಇರ್ತಿತ್ತು. ಮನೆಯಲ್ಲೂ ಅಷ್ಟೇ, ಯಾವಾಗ ಊಟ ಮಾಡ್ತಿದ್ರು ಅಂದರೆ 11 ಗಂಟೆಗೆ ಒಂದು ಸಲ ಊಟನೇ ಮಾಡ್ತಾಯಿದ್ರು. ಬ್ರೇಕ್ಫಾಸ್ಟ್ ಅನ್ನೋದು ಕಾನ್ಸೆಪ್ಟ್ ಇರಲಿಲ್ಲ ಮೊದಲೆಲ್ಲ. 11 ಗಂಟೆಗೆ ಒಂದು ಸಲ ಊಟ ಮಾಡಿ ಸಾಯಂಕಾಲ 6 ಗಂಟೆಗೆ ಒಂದು ಸಲ ಊಟ ಮಾಡೋರು. 6 ಗಂಟೆಯ ನಂತರ ಮಾಡ್ತಾ ಇರಲಿಲ್ಲ, 6-7 ಗಂಟೆಯ ನಂತರ. ಸೊ ನಾವು ಏನು ತಿಂತೀವಿ ಅದು ಕಂಪ್ಲೀಟ್ ಡೈಜೆಸ್ಟ್ ಆಗಿ ನಮಗೆ ಏನು ಬೇಕು ದೇಹಕ್ಕೆ, ನಮ್ಮ ಜೀವಕೋಶಗಳಿಗೆ ಏನೇನು ಬೇಕು ಅದು ಎಲ್ಲ ಸೇರ್ತಾ ಇತ್ತು. ಈಗೇನಾಗ್ತಾ ಇದೆ ಅಂದರೆ ನಾವು ಬ್ರೇಕೇ ಕೊಡ್ತಾ ಇಲ್ಲ. ಪದೇ ಆಹಾರ ಸೇವನೆ ಮಾಡೋದ್ರಿಂದ ದೇಹಕ್ಕೆ ಟೋಟಲ್ ಕನ್ಫ್ಯೂಷನ್ನು. ಯಾವಾಗ ಈಗ ನಾವು ಊಟ ಮಾಡಬೇಕು ಅಂತಂದರೆ ನಮ್ಮ ದೇಹಕ್ಕೆ ಒಂದು ಸಿಗ್ನಲ್ ಬೇಕು. ಈಗ ನಾನು ಅದಕ್ಕೋಸ್ಕರ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ನೆಲದ ಮೇಲೆ ಕೂತ್ಕೊಂಡು ಬಾಳೆ ಎಲೆ ಹಾಕೋದು ಏನಕ್ಕೆ ಅಂದರೆ ನಮಗೆ ಅದು ಕಲರ್ ಇದೆಯಲ್ಲ, ಗ್ರೀನ್ ಕಲರು, ನಮ್ಮ ಒಂದು ಅಟೆನ್ಷನ್ನು ಸೀಕಿಂಗ್ ಅದು. ಆಮೇಲೆ ಬಡಿಸ್ತಾ ಹೋಗೋರು, ಅದೆಲ್ಲ ಏನಂದರೆ ಅಟೆನ್ಷನ್ ಸೀಕಿಂಗು. ಅದೇನಾಗುತ್ತೆ ಅಂದರೆ ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಕೊಡ್ತೀವಿ ನಾವು, ನಾನು ಈಗ ಊಟ ಮಾಡ್ತಾ ಇದ್ದೀನಿ ನೆಕ್ಸ್ಟು ಅಂದರೆ ಮೆದುಳು ಏನು ಮಾಡುತ್ತೆ ಅಂದರೆ ಸಲೈವರಿ ಅಮೈಲೇಸ್, ಆಮೇಲೆ ಒಳಗಡೆ ಬೇಕಾದಷ್ಟು ಕಿಣ್ವಗಳಿದೆ, ಬೈಲ್ ಜ್ಯೂಸು, ಇದೆಲ್ಲ ಬಿಡುಗಡೆ ಆಗುತ್ತೆ. ನೀವು ಇಷ್ಟು ಊಟ ಮಾಡಿದ್ರೂ ಅದು ಚೆನ್ನಾಗಿ ಡೈಜೆಷನ್ ಆಗಿ ನಿಮ್ಮ ದೇಹಕ್ಕೆ ಸೇರುತ್ತೆ, ನೀವು ಆರೋಗ್ಯವಂತರಾಗಿರ್ತೀರ. ಆದರೆ ಏನಾಗ್ತಾ ಇದೆ ಅಂದರೆ ಜಾಸ್ತಿ ಆಹಾರ ಸೇವನೆ ಮಾಡಿದ್ರೂ ನಾವು ಏನು ಆರೋಗ್ಯವಾಗಿಲ್ಲ. ನಾವೆಲ್ಲ ಹೇಳ್ಬೋದು ಮಕ್ಕಳಿಗೆ ನಾವು ಎಷ್ಟು ಚೆನ್ನಾಗಿ, ನಿಮಗೆ ಗೊತ್ತಿದೆ, ಮಕ್ಕಳಿಗೆ ನಾವು ನ್ಯೂಟ್ರಿಟಿವ್ ಫುಡ್ ಕೊಡ್ತೀವಿ, ಹಾರ್ಲಿಕ್ಸ್ ಕೊಡ್ತೀವಿ, ಡೇಟ್ಸ್ ಕೊಡ್ತೀವಿ, ಎಲ್ಲ ಕೊಟ್ಟರು ಹಿಂಗಿರ್ತವೆ ಮಕ್ಕಳು. ಕಾರಣ ಏನು ಅಂತಂದರೆ ಅವ್ರು ತಿಂತಾ ಇದ್ದಾರೆ, ಆದರೆ ಅದನ್ನು ಒಂದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಯಾವ್ದು ಕಿಣ್ವಗಳು ಬಿಡುಗಡೆ ಆಗಬೇಕು ಅದು ಆಗ್ತಾ ಇಲ್ಲ. ಕಾರಣ ಏನು ಅಂದರೆ ಅವ್ರು ಏನು ತಿಂತಿದ್ದಾರೆ ಅಂತಲೇ ಮೆದುಳಿಗೆ ಸಿಗ್ನಲ್ ಕೊಡ್ತಾ ಇಲ್ಲ. ನೀವೇನು ಮಾಡ್ತೀರಾ, ಬಾಳೆ ಎಲೆಯಲ್ಲಿ ಹಾಕೊಂಡು ಇದು ಮಾಡಿದಾಗ ಎಲ್ಲ ಸಿಗ್ನಲ್ ಹೋಗುತ್ತೆ. ಸಿಗ್ನಲ್ ಹೋದಾಗ ಎಲ್ಲ ಕಿಣ್ವಗಳು ರಿಲೀಸ್ ಆಗುತ್ತೆ. ನೀವು ತಿಂದಿದ್ದು ನೋಡಿ, ಅದಕ್ಕೆ ಬಾಳೆ ಎಲೆ ಊಟ ಯಾವಾಗಲೂ ಭಾಳ ತೃಪ್ತಿ ಕೊಡುತ್ತೆ. ನೀವು ಅದು ತಿಂದಾದ್ಮೇಲೆ ನಿಮಗೆ ಮನಸ್ಸಿಗೆ ಆನಂದ, ತೃಪ್ತಿ, ಮತ್ತು ಆ ಸ್ಪರ್ಶದಿಂದ ಏನಾಗುತ್ತೆ ಕೈಯಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಕೈನ ಬಳಸಿ ಅಂತ ನಾನು ಹೇಳ್ತೀನಿ. ಕಾರಣ ಏನಂದರೆ ನೀವು ಆಹಾರ ಮುಟ್ತಿರಲ್ಲ, ಮುಟ್ಟಿದಾಗ ಸಾಫ್ಟ್ ಇರುತ್ತಲ್ಲ, ಆ ಸಾಫ್ಟ್ನೆಸ್ ನಿಮ್ಮ ಮೈಂಡ್ಗೆ ಸಿಗ್ನಲ್ ಹೋಗುತ್ತೆ. ಕ್ರಿಸ್ಪಿ ಈ ದೋಸೆ ಗರಿ ಇಂದಾಗ ಅದು ನಿಮ್ಮ ಮೈಂಡ್ಗೆ ಸಿಗ್ನಲ್ ಹೋಗುತ್ತೆ. ಅದೇ ಥರ ಬಿಸಿ ಇದ್ದರೆ, ತಣ್ಣಗಿದ್ರೆ ಎಲ್ಲ ಸಿಗ್ನಲ್ಗಳು ನಮ್ಮ ಬ್ರೈನ್ಗೆ ಹೋಗ್ತಿರುತ್ತೆ. ನಾವೇನು ಮಾಡ್ತೀವಿ, ಸ್ಪೂನ್ ತಗೊಂತೀವಿ, ನಮಗೇನು ಸ್ಪರ್ಶನೇ ಇಲ್ಲ, ನಮಗೇನು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮ ದೇಹ ಆಹಾರವನ್ನು ಸೇವನೆ ಮಾಡೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಇದರ ಜೊತೆಗೆ ಏನಾಗ್ತಾ ಇದೆ ಅಂದರೆ ನೀವು ಜಾಸ್ತಿ ಆಹಾರ ಸೇವನೆ ಮಾಡ್ದಂಗೆ ನಿಮ್ಮ ಡೈಜೆಷನ್, ಅದನ್ನು ಡೈಜೆಸ್ಟ್ ಮಾಡಬೇಕು. ಕೆಲವು ಪ್ರಾಣಿಗಳಿದೆ, ಅಲ್ಲಿ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ನಾವು ಹೇಳ್ತೀವಿ. ಆ ಬೇಸಲ್ ಮೆಟಬಾಲಿಕ್ ರೇಟ್ ಯಾವ ಪ್ರಾಣಿಲಿ ತುಂಬ ಕಮ್ಮಿ ಇರುತ್ತೆ ಅದು ತುಂಬ ವರ್ಷ ಬದುಕುತ್ತೆ. ಈಗ ಆಮೆ ಅಂತೀವಲ್ಲ, ಅದು ತುಂಬ ಲಾಂಗ್ ಲಿವಿಂಗ್ ಅದು. ಅದೇ ಥರ ಕೆಲವು ಪ್ರಾಣಿಗಳು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್ನ 0 ಮಾಡ್ಕೊಂಬಿಟ್ಟು ಅದು ಒಂದು ಹೈಬರ್ನೇಷನ್ ಅಂತ ಅಂತೀವಿ, ಅದು ಹಾಗೇ ಇರುತ್ತೆ. ಅದು ಅದಕ್ಕೆ ಒಂದು ಸೂಕ್ತವಾದ ಒಂದು ವಾತಾವರಣ ಬರುತ್ತೆ, ಮಳೆಗಾಲನೋ ಚಳಿಗಾಲನೋ ಬೇಸಿಗೆಗಾಲನೋ ಏನೋ ಬೇಕು, ಬಂದಾಗ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ, ಅದು ಬೇಸಲ್ ಮೆಟಬಾಲಿಕ್ ರೇಟ್ನ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಬೇಸಲ್ ಮೆಟಬಾಲಿಕ್ ರೇಟು ನಮ್ಮ ಆಹಾರ ಸೇವನೆಯ ಮೇಲೆ ನಿಂತಿದೆ. ಹೆಚ್ಚು ನೀವು ಆಹಾರ ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಯಾವುದವಾಗಲಿ ನೀವು ಒಂದು ಸ್ವಲ್ಪ ಆಹಾರ ಸೇವನೆ ಮಾಡಲಿ ಅಥವಾ ಜಾಸ್ತಿ ಮಾಡಿದಾಗ ನಮ್ಮ ದೇಹದಲ್ಲಿ ಅದು ಡೈಜೆಸ್ಟ್ ಆಗಬೇಕು. ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಒಂದು
ಆಕ್ಸಿಜನ್ ಸ್ಪೀಶೀಸ್ನ ಗುಂಪಿದೆ, ಅದು ಒಂದು ಬೈ ಪ್ರಾಡಕ್ಟ್ ಥರ. ಈಗ ಫಾರ್ ಎಕ್ಸಾಂಪಲ್ ನಾನು ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ, ಈ ಸಮುದ್ರ ಮಂಥನ ಮಾಡಿದಾಗ ನಿಮಗೆ ಅಮೃತದ ಜೊತೆಗೆ ಆಲಾಹಲ ವಿಷನು ಬಂತಲ್ವಾ, ಅದೇ ರೀತಿ ನಾವು ಆಹಾರ ಸೇವನೆ ಮಾಡಿದಾಗ ಅದು ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗೋದ್ರ ಜೊತೆಗೆ ಕೆಲವೊಂದು ಈ ROS ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ನಾವು ಕರಿತೀವಿ, ಇವುಗಳು ಬಿಡುಗಡೆ ಆಗುತ್ತೆ. ಇದು ಇನ್ವಾಯ್ವೋ ಒಳಗಡೆ ಬಿಡುಗಡೆ ಆಗೋದು ಆಗಲೇಬೇಕದು, ಏಕೆಂದ್ರೆ ಎನರ್ಜಿ ಯುಟಿಲೈಸ್ ಆದಾಗ ಇದು ಆ ಸ್ಮಾಲ್ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ನೀವು ಶುಗರ್ ಫ್ಯಾಕ್ಟರಿಯಲ್ಲಿ ಶುಗರ್ ಎಕ್ಸಾಕ್ಟ್ಲಿ ಈ ಕಡೆ ಮೊಲಾಸಿಸ್ ಬರುತ್ತೆ, ಈ ಕಡೆ ಗ್ಯಾಸ್ ಕೂಡ ಬರುತ್ತೆ. ಹೌದು, ಆ ಥರ ಆಗೇ ಆಗುತ್ತದು. ಇಲ್ಲಿ ನಾವು ಕಮ್ಮಿ ಆಹಾರ ಸೇವನೆ ಮಾಡಿದಾಗ ಇವುಗಳ ಸಂಖ್ಯೆನೂ ಸ್ವಲ್ಪ ಕಮ್ಮಿನೇ ಇರುತ್ತೆ. ಮತ್ತೆ ನೀವು ಯಾವ ಥರದ ಆಹಾರ ಸೇವನೆ ಮಾಡ್ತೀರಿ ಅನ್ನೋದ್ರ ಮೇಲೆ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ಗಳು ಬಿಡುಗಡೆ ಆಗುತ್ತೆ. ನೀವು ಸಸ್ಯಾಹಾರ, ಹಣ್ಣುಗಳು, ತರಕಾರಿಗಳು ಇವೆಲ್ಲ ಸೇವನೆ ಮಾಡ್ತಿರಲ್ಲ, ಇದರಲ್ಲಿ ಇದಕ್ಕೆ ಆಂಟಿಯಾಗಿ ಇನ್ನೊಂದು ಮಾಲಿಕ್ಯೂಲ್ ಇದೆ, ಅದನ್ನು ನಾವು ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಇತ್ತೀಚೆಗೆ ನಿಮಗೆಲ್ಲ ನೋಡಿರ್ಬೋದು, ಈ ಬೆಣ್ಣೆಹಣ್ಣು ಅಥವಾ ಬೆರೀಸ್ಗಳು ಇದೆಲ್ಲ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ಕೆಲವು ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಆಂಟಿ ಆಕ್ಸಿಡೆಂಟ್ ತುಂಬ ಇದನ್ನು ಸೇವನೆ ಮಾಡಿ ನೀವು ನಿಮ್ಮ ದೇಹಕ್ಕೆ ಒಳ್ಳೆಯದು ಅಂತಾರಲ್ವಾ. ಇದೇನು ಮಾಡುತ್ತೆ, ಈ ಆಂಟಿ ಆಕ್ಸಿಡೆಂಟ್ಗಳು ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ನ ನಾಶ ಮಾಡುತ್ತೆ. ಇದು ವಿಷ, ಅದು ಇದನ್ನ ನಿರ್ವಿಷಯುಕ್ತ ಮಾಡುತ್ತೆ. ಹಾಗಾಗಿ ದೇಹದಲ್ಲಿ ಯಾವುದೇ ರೀತಿಯ ವಿಷಗಳು ಇರೋದಿಲ್ಲ. ಇದು ಇನ್ವಾಯ್ವೋ, ದೇಹದ ಒಳಗಡೆನೇ ಆಗಂಥದ್ದು. ಇದರ ಜೊತೆಗೆ ದೇಹದ ಒಳಗಡೆ ಬಹಳಷ್ಟು ಕಿಣ್ವಗಳಿದೆ. ಅದ್ರ ಕೆಲಸ ಏನು ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ದೇಹದಂಥ ಅದ್ಭುತವಾದದ್ದು ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ನೀವು ಜಗತ್ತಿನ ಅದ್ಭುತಗಳು ಹೇಳ್ತಿರಲ್ಲ, ತಾಜ್ ಮಹಲ್ ಬಗ್ಗೆ ಹೇಳ್ತೀರಾ, ಚೈನಾ ವಾಲ್ ಬಗ್ಗೆ ಹೇಳ್ತೀರಾ, ಅದು ಯಾವುದೂ ಬೇಡ. ನಮ್ಮ ದೇಹನ ನಾವು ಅರ್ಥಕೊಳ್ತಾ ಹೋದರೆ ಎಂಥ ಅದ್ಭುತ ಅಂದರೆ ಪ್ರತಿಯೊಂದಕ್ಕೂ ಒಂದು ಆ್ಯಂಟಿಡೋಟ್ ಇದೆ ಅದರಲ್ಲಿ. ನೀವೇನೋ ಒಂದು ವಿಷ ದೇಹದಲ್ಲಿ ಬಿಡುಗಡೆ ಆಗುತ್ತೆ ಅಂದರೆ ಅದನ್ನು ನಿರ್ವಿಷಯುಕ್ತ ಮಾಡೋಕ್ಕೆ ಒಂದು ಕಿಣ್ವ ಇರುತ್ತೆ. ಎಂಥ ಬ್ಯೂಟಿಫುಲ್ ಅಮೇಝಿಂಗ್ ನಮ್ಮದು ಸಿಸ್ಟಮ್ ಅಂತ ನನಗನ್ಸುತ್ತೆ. ಅದರಲ್ಲಿ ಈ ವಿಷನ ನಿರ್ವಿಷಯುಕ್ತ ಮಾಡೋದಕ್ಕೆ SOD ಅಂತ ಒಂದಿದೆ, ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಅಂತ, ಇನ್ನೊಂದು ಎನ್ಸೈಮು ಕೆಟಲೇಸ್ ಅಂತ. ಹಾಗಾಗಿ ಬೇಕಾದಷ್ಟು ಎನ್ಸೈಮ್ಗಳು ಏನು ಮಾಡುತ್ತೆ, ಇದನ್ನು ನಿರ್ವಿಷಯುಕ್ತ ಮಾಡುತ್ತೆ. ಸೊ ಫೈನ್, ನಾವು ಕಮ್ಮಿ ಆಹಾರ ಸೇವನೆ ಮಾಡೋದು, ಅದು ಒಳ್ಳೆಯ ಆಹಾರ ಸೇವನೆ ಮಾಡೋದು, ಸರಿಯಾದ ಕ್ರಮದಲ್ಲಿ ಸೇವನೆ ಮಾಡೋದು, ಡೈಜೆಷನ್ ಆಯಿತು, ಚೆನ್ನಾಗಾಯಿತು. ಕೆಲವೊಮ್ಮೆ ಏನಾಗುತ್ತೆ, ನಾವು ಆಹಾರ ಯಾವ ಥರ ಸೇವನೆ ಮಾಡ್ತೀವಿ, ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾ ಇರ್ತೀವಿ, TV ನೋಡ್ಕೊಂಡು ಒಂದು ಕ್ರೈಮ್ ಸೀನೋ, ಒಂದು ಸ್ಟ್ರೈಕೋ, ಇನ್ನೇನೋ, ನಮಗೆ ಬ್ರೈನ್ಗೆ ಸೆನ್ಸ್ ಆಗಲ್ಲ, ಏನು ತಿಂತಾ ಇದೆಯಾ ಅಂತ ಬ್ರೈನ್ಗೆ ಗೊತ್ತಾಗೋದೇ ಇಲ್ಲ, ಸೆನ್ಸೇ ಇಲ್ಲ. ಆಮೇಲೆ ಸ್ಪೂನ್ ಹಿಡ್ಕೊಂಡು ತಿಂತಾ ಇರ್ತೀವಿ, ಸ್ಪರ್ಶ ಇರಲ್ಲ, ಆ ಸ್ಮೆಲ್ ಗೊತ್ತಾಗೋದಿಲ್ಲ. ಅವಾಗೇನಾಗುತ್ತೆ ಅಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಕಿಣ್ವಗಳು ಬಿಡುಗಡೆ ಆಗೋದಿಲ್ಲ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ. ಹಾಗಾಗಿ ನೀವು ಎಂಥ ನ್ಯೂಟ್ರಿಟಿವ್ ಫುಡ್ ತಿಂದ್ರೂ ಅದರಿಂದ ದೇಹಕ್ಕೆ ಏನೂ ಪ್ರಯೋಜನ ಇಲ್ಲ. ಇದು ಒಂದು ಪಾಯಿಂಟ್. ಇದರ ಜೊತೆಗೆ ನೀವು ಹೆಚ್ಚಿಗೆ ಈ ನಾನ್ ವೆಜಿಟೇರಿಯನ್ ಫುಡ್ಡು, ಜಂಕ್ ಆಹಾರ, ನಾನು ಎಲ್ಲ ಕಡೆನೂ ಹೇಳ್ತೀನಿ, ದಯವಿಟ್ಟು ಜಂಕ್ ಆಹಾರ ಸೇವನೆ ಮಾಡಲೇಬೇಡಿ. ಜಂಕ್ ಅನ್ನೋದು, ಅದು ಜಂಕ್ ಅನ್ನೋ ಪದ ಇದೆಯಲ್ಲ, ವೇಸ್ಟ್ ಅಂತ, ಅದು ಅದರಲ್ಲಿ ಏನೂ ನ್ಯೂಟ್ರಿಷನ್ ಇಲ್ಲ. ನಿಮಗೆ ಏನೋ ಕ್ಯಾಲೋರೀಸ್ ಇರುತ್ತೆ, ಎನರ್ಜಿ ಕ್ಯಾಲೋರಿ ಇರುತ್ತೆ ಅನ್ನೋದು ಬಿಟ್ಟರೆ ಅದರಿಂದ ನಿಮಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅದ್ರ ಬದಲು ಹಣ್ಣು ತಿನ್ನಿ, ಸೊಪ್ಪು ತಿನ್ನಿ, ಸೀಸನಲ್ ಫ್ರೂಟ್ಸ್ ಇರುತ್ತೆ, ಬೇಕಾದಷ್ಟು ಇರುತ್ತೆ ಆ ಸೀಸನ್ಗೆ. ನೇಚರ್ ಎಷ್ಟು ಬ್ಯೂಟಿಫುಲ್ ಅಂದರೆ, ನಿಮ್ಮ ದೇಹಕ್ಕೆ ಯಾವ ಸೀಸನ್ಗೆ ಯಾವ ಫ್ರೂಟ್ ಬೇಕು ಆ ಥರದ್ದು ರೆಡಿ ಇರುತ್ತೆ, ನೇಚರಲ್ಲಿ ಇರುತ್ತೆ. ಬಟ್ ನಾವು ತಿನ್ನೋದಿಲ್ಲ ಅಷ್ಟೇ. ಹಾಗಾಗಿ ಸೀಸನಲ್ ಫ್ರೂಟ್ಸ್ ತಿನ್ನಿ, ತರಕಾರಿಗಳು ತಿನ್ನಿ. ಈ ನಾನ್ ವೆಜ್ಗೆ ಅಷ್ಟೊಂದು ದುಡ್ಡು ಹಾಕೋ ಬದಲು KG ತರಕಾರಿ ಬರುತ್ತೆ ನಿಮಗೆ ಅಲ್ವಾ. ಈಗ ನಿಮಗೆ 800 ಅಂತ ಎಲ್ಲ ನೀವು ಮಟನ್ ಅವೆಲ್ಲ ತರೋದ್ರ ಬದಲು 800ಗೆ ಎಷ್ಟು ತರಕಾರಿ, ಹಣ್ಣು, ಸೊಪ್ಪು ಬರುತ್ತೆ ಹೇಳಿ ಅಲ್ವಾ. ಅದನ್ನೆಲ್ಲ ಸೇವನೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ನ ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಕೊಲ್ತಾ ಬರುತ್ತೆ. ಹಾಗಾಗಿ ಯಾರು ಚೆನ್ನಾಗಿ ಈ ಹಣ್ಣುಗಳು, ತರಕಾರಿಗಳು, ಸೊಪ್ಪೆಲ್ಲ ತಿಂತಾರೆ ಅವ್ರಿಗೆ ಏಜ್ ಆಗೋದೇ ಇಲ್ಲ. ಅವ್ರಿಗೆ ಏಜ್ ಆಗಿರುತ್ತೆ ಫಿಸಿಕಲಿ, ಬಟ್ ಅವ್ರು ನೋಡ್ರಿ ಹೆಂಗೆ ಅನಿಸುತ್ತೆ, ಏನು ಇಷ್ಟು ಹೆಂಗಿದಾರಲ್ಲಪ್ಪ, ಹೆಂಗೆ ಸಾಧ್ಯ ಅಂತ. ಏಕೆಂದರೆ ಅದು ಆಹಾರದ ಮೇಲೆ ನಿರ್ಧಾರ ಆಗಿದೆ. ಹಾಗಾಗಿ ನೀವು ಆಹಾರ, ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಕಣ್ಣು ಚೆನ್ನಾಗಿ ಕಾಣುತ್ತೆ, ಕೂದಲು ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ಏಜ್ 60-70 ವರ್ಷ ಆದರೂ 40 ವರ್ಷದವ್ರ ಥರ ಇರ್ತಾರೆ. ಯಾವ ವ್ಯಕ್ತಿ ಈ ಜಂಕ್ ಆಹಾರಗಳ ಸೇವನೆ ಮಾಡ್ತಾ ಹೋಗ್ತಾರೆ ಅವರು 40 ವರ್ಷಕ್ಕೆ 70 ವರ್ಷದವ್ರಂಗೆ ಕಾಣ್ತಾರೆ. ಅಂದರೆ ನಾವು ಏನು ತಿಂತೀವಿ, ಈಗ ಒಂದು ಗಿಡ, ಆ ಗಿಡಕ್ಕೆ ನೀವು ಗೊಬ್ಬರ, ನೀರು ಎಲ್ಲ ಸರಿಯಾಗಿ ಹಾಕಿದ್ರೆ ತಾನೇ ಗಿಡ ಚೆನ್ನಾಗಿರುತ್ತೆ. ನಮ್ಮ ದೇಹನೂ ಅದೇ ಥರ, ನಾವು ಚೆನ್ನಾಗಿ ಒಳ್ಳೆಯ ಆಹಾರಗಳನ್ನ ತಗೊಂಡು ಒಳ್ಳೆಯ ಒಂದು ಹವ್ಯಾಸಗಳನ್ನೆಲ್ಲ ಇಟ್ಕೊಂಡ್ರೆ ದೇಹ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ದೇಹ ಬಾಡೋಗುತ್ತೆ. ಮೇಡಮ್, ಎಷ್ಟು ಸಲ ತಿನ್ನಬೇಕು ಅನ್ನೋದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಹೌದು. ಈಗ ನಾವು ಅಂದರೆ ಈಗ ನಮ್ಮದು ಲೈಫ್ ಸ್ಟೈಲು, ಈಗ ನೋಡಿ ಫಾರ್ ಎಕ್ಸಾಂಪಲ್, ಈಗ ಎಷ್ಟು ಸಲ ನನಗೆ ಮಧ್ಯಾಹ್ನ 2 ಗಂಟೆ ಒಂದು ಬ್ರೇಕ್ ಬೇಕನ್ಸುತ್ತೆ. ಊಟ ಬೇಕನ್ಸಲ್ಲ ನಂಗೆ, ಬಟ್ ಬ್ರೇಕ್ ಬೇಕನ್ಸುತ್ತೆ. ಸ್ವಲ್ಪ ದೂರ ಎಲ್ಲೋ ಒಂದು ಕಡೆ ಕೂತ್ಕೋಬೇಕನ್ಸುತ್ತೆ. ಎಲ್ಲ ಹೋದಾಗ ಏನು ಮಾಡೋದು, ಏನೋ ಒಂದು ತಿನ್ನೋದು ಅಂತ ನನ್ನ ಹತ್ರ ಆಗುತ್ತೆ. ಅಂದ್ರೆ ಅದು ಒಂಥರ ಹ್ಯಾಬಿಟ್, ಊಟ ಮಾಡೋದು. ಹಸಿವು ಆಗಿದೆಯೋ ಬಿಟ್ಟಿದೆಯೋ ಖಂಡಿತ ಆ ಥರ ಆಗ್ಬಿಟ್ರೆ
ಇನ್ನು ಅಕಸ್ಮಾತ್ ಊಟ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಸಂಜೆ ಏನಾದರೂ ತಿಂದ್ಬಿಡ್ತೀವಿ, ಹೌದು, ಜಂಕ್ ಫುಡ್ ತಿಂದ್ಬಿಡ್ತೀವಿ. ಹೌದು. ಯಾಕಂದರೆ ಸಂಜೆ ನಮ್ಗೆ ಏನೂ ಸಿಗಲ್ಲ, ಏನೋ ತಿಂದ್ಬಿಡ್ತೀವಿ. ಈ ಥರ ನಮ್ಮದು ಸೋಷಿಯಲ್ ಪ್ರೆಷರ್ಸ್ ಇರುತ್ತೆ. ಊಟ ಮಾಡೋ ಟೈಮಿಗೆ ಊಟ ಮಾಡಲಿಲ್ಲ ಅಂದರೆ ಏನೋ ಆಗುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೀವು ಎಷ್ಟು ಏನಾಗುತ್ತೆ ಅಂದರೆ ಕೆಲವು ಸಲ ನಮ್ಮ ನಾಲಿಗೆ ಚಪಲನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಖಂಡಿತ. ಇಲ್ಲ ಅಂತಂದರೆ ನಾಲಿಗೆಗೆ ಯಾವುದು ಕಹಿ ಅದು ದೇಹಕ್ಕೆ ಒಳ್ಳೆಯದು, ನಾಲಿಗೆಗೆ ಯಾವುದು ರುಚಿ ಅದು ದೇಹಕ್ಕೆ ಮಾರಕ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾದದ್ದು ಇಲ್ಲಿ ಏನು ಅಂದರೆ, ನೀವು ಜಂಕ್ ಆಹಾರಗಳನ್ನು ಸೇವನೆ ಮಾಡ್ತೀರಾ. ಈಗ 4 ಸಲ ನೀವು ಊಟ ಮಾಡ್ತೀರಾ ಅಂತ ಇಟ್ಕೊಳ್ಳಿ, 3 ಊಟ, ಮಧ್ಯ ಇನ್ ಬಿಟ್ವೀನು ಒಂದಷ್ಟು ಎಲ್ಲ ಸ್ನ್ಯಾಕ್ಸ್ಗಳು ಅದು ಇದೆಲ್ಲ ತಿಂತೀರಾ. ನಿಮ್ಮ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸು ಭಾಳ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ನಾನು ಹೇಳಿದ್ನಲ್ಲ, ಅದು ವಿಷ ಅಂತನೇ ಅನ್ನಿ, ಅದನ್ನು ವಿಷ ಅಂತ ಇಟ್ಕೊಳ್ಳೋಣ ನಾವು. ಅದು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಈ ಥೈಮಸ್ ಅಂತ ಗ್ಲ್ಯಾಂಡ್ ಇದೆಯಲ್ಲಿ ಗೊತ್ತಾ ನಿಮಗೆ? ಇಲ್ಲಿ ಥೈಮಸ್ ಅಂತ ಒಂದು ಗ್ಲ್ಯಾಂಡ್ ಇದೆ ನಮ್ಮ ಕುತ್ತಿಗೆ ಇಲ್ಲಿ ಈ ಪೋರ್ಷನಲ್ಲಿ. ಅಲ್ಲಿ ಅದರ ಮುಖ್ಯ ಕೆಲಸ ಏನು ಅಂತಂದರೆ, ಟಿ ಲಿಂಫೋಸೈಟ್ಸ್ ಅಂತ ಕೇಳಿರ್ಬೋದು, ಬಿ ಲಿಂಫೋಸೈಟ್, ಟಿ ಲಿಂಫೋಸೈಟ್ ಅಂತ. ಅವುಗಳ ಕೆಲಸ ಏನು ಅಂತಂದರೆ ರೋಗ ಪ್ರತಿರೋಧಕ ಶಕ್ತಿಯನ್ನು ದೇಹದಲ್ಲಿ ಬಿಡುಗಡೆ ಮಾಡೋದು. ಬ್ಯೂಟಿಫುಲ್ ಆಗಿದೆ ಇದು. ಒಂದಕ್ಕೊಂದು ಯಾವ ಥರ ಕನೆಕ್ಟ್ ಆಗುತ್ತೆ ಅಂದರೆ, ನಾವು ಏನೋ ಒಂದು ಇನ್ಫೆಕ್ಷನ್ ಆಯಿತು, ದೇಹ ಯಾವ ಥರ ಸಿದ್ಧ ಆಗಿರುತ್ತೆ ಅಂದರೆ ಅದು ಏನು ಬರುತ್ತೆ ಪ್ಯಾಥೋಜನ್ ಹೊರಗಡೆಯಿಂದ ಅದು ತಡೆಗಟ್ಟುತ್ತೆ. ಅದಕ್ಕೋಸ್ಕರ ನೋಡಿ, ನಾವು ಏನೇ ತಿಂತೀವಿ, ನಾವೇನು ಅಷ್ಟೊಂದು ಹೈಜೀನಾಗಿ ಈ ಕೋವಿಡ್ ನಂತರ ಭಾಳ ನಾವೆಲ್ಲ ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡ್ತಿದ್ವು. ಅದಕ್ಕೆ ಮೊದಲು ಅದೇನು ಇಲ್ಲ, ಪ್ರಾಕ್ಟೀಸ್ ಇರಲಿಲ್ಲ. ಹಾಗೆ ಎಲ್ಲೋ ಒಂದು ಸ್ವಲ್ಪ ಕೈ ವಾಶ್ ಮಾಡೋದು, ಈ ಮದುವೆಗೆಲ್ಲ ಹೋದಾಗ ಹಾಗೆ ಊಟ ಮಾಡೋದು ಎಲ್ಲ ಬೇಕಾದಷ್ಟು ಮಾಡ್ತಿದ್ವು. ಅಂದರೆ ವಿ ಎಕ್ಸ್ಪೋಸ್ ಟು ಪ್ಯಾಥೋಜನ್, ಏನೂ ಆಗಲ್ಲ, ಏಕೆಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ. ಇಲ್ಲೇನಾಗುತ್ತೆ, ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸು ಜಾಸ್ತಿ ಉತ್ಪಾದನೆ ಆದಾಗ ಈ ಥೈಮಸ್ ಗ್ರಂಥ ಏನಿದೆ ಅದನ್ನ, ಆ ಗ್ರಂಥಿ ಏನಿದೆ ಅದನ್ನ ಬೇಗ ಒಂದು ಏಜ್ ಮಾಡಿಬಿಡುತ್ತೆ. ಇದು 40 ವರ್ಷ ಆದಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಯಸ್ಸಾದವರು ಮತ್ತು ಮಕ್ಕಳಿಗೆ ರೋಗ ಪ್ರತಿರೋಧಕ ಶಕ್ತಿ ತುಂಬ ಕಮ್ಮಿ, ಬೇಗ ಇನ್ಫೆಕ್ಷನ್ ಆಗ್ಬಿಡುತ್ತೆ ಮಕ್ಕಳಿಗೆ. ಮತ್ತು ವಯಸ್ಸಾದ್ಮೇಲೂ ಅಷ್ಟೇ. ಅನ್ಕೋಬೋದು ಅವ್ರು, ಅಯ್ಯೋ ನಾನು ಎಷ್ಟು ಚೆನ್ನಾಗಿದ್ದೆ, ಏನು ತಿಂದರೂ ಹೊರಗಡೆ ಏನಾಗ್ತಿರ್ಲಿಲ್ಲ. ಬಹಳಷ್ಟು ಹಿರಿಯರನ್ನ ನೀವು ಕೇಳಿ, ಮೊದಲೆಲ್ಲ ಏನು ತಿಂದರೂ ಏನಾಗಲ್ಲ, ಈಗ ಏನೋ ಒಂದು ಸ್ವಲ್ಪ ಊಟದಲ್ಲಿ ಹೆಚ್ಚು ಕಮ್ಮಿ ಆಗಿದ ತಕ್ಷಣ ನನ್ನ ಹೆಲ್ತ್ ಹಾಳಾಗ್ತಾ ಇದೆ ಅಂತ ಹೇಳ್ತಾರಲ್ವಾ. ಕಾರಣ ಏನಂದರೆ, ರೋಗ ಪ್ರತಿರೋಧಕ ಶಕ್ತಿ ವಯಸ್ಸಾಗ್ತಾ ಕಮ್ಮಿ ಆಗುತ್ತೆ. ಕಾರಣ ಈ ಥೈಮಸ್ ಗ್ರಂಥಿ ಏನಿದೆ ಅದಕ್ಕೆ ಏಜ್ ಆಗ್ತಾ ಇರುತ್ತೆ. ಏಜ್ ಆದಂಗೆ ಅದರ ಆಕ್ಟಿವಿಟಿ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲಿ ಈ ನಮ್ಮ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಏನು ಮಾಡುತ್ತೆ ಅಂದರೆ, ಈ ಥೈಮಸ್ ಗ್ರಂಥಿಯನ್ನು ಬಹಳ ಬೇಗ ಏಜ್ ಆಗೋ ಥರ ಮಾಡಿಬಿಡುತ್ತೆ. ಹಾಗಾಗಿ ಏನಾಗುತ್ತೆ, ನೀವು ಎಷ್ಟು ಜಂಕ್ ಆಹಾರ ಸೇವನೆ ಮಾಡ್ತೀರಾ ಮತ್ತು ಎಷ್ಟು ಸಲ ಆಹಾರ ಸೇವನೆ ಮಾಡ್ತೀರಾ ಅದರ ತಕ್ಕಂತೆ ನಿಮ್ಮ ಥೈಮಸ್ ಗ್ರಂಥಿ ಬೇಗ ಅದರದ್ದು ಒಂದು ಕೆಪಾಸಿಟಿ ಏನಿರುತ್ತೆ ಅದು ಕಮ್ಮಿ ಆಗೋದ್ರಿಂದ ಮುಂದಿನ ದಿನದಲ್ಲಿ ಬಹಳಷ್ಟು ಕಾಯಿಲೆಗಳು ಇದರಿಂದನೇ ಬರೋದು. ರೋಗ ಪ್ರತಿರೋಧಕ ಶಕ್ತಿ ತುಂಬ ಕಮ್ಮಿ ಆಗೋಗುತ್ತೆ. ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ನಾವು ಹೇಳ್ತೀವಲ್ಲ, ಆ ಥರ ನಾವು ಊಟ ಮಾಡೋದಿದೆಯಲ್ಲ, ಅದು ನಾವು ಅನ್ಕೋಬೋದು ಊಟ ಮಾಡಿದ್ರೆ ನಾವು ಭಾಳ ಚೆನ್ನಾಗಿರ್ತೀವಿ, ಬಹಳ ಖುಷಿ ಆಗುತ್ತೆ ನಿಜ. ಆದರೆ ಅದರಿಂದ ನನ್ನ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಮೊದಲೆಲ್ಲ ಹಿರಿಯರು ಹೇಳ್ತಿದ್ರಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಈಗ ನೋಡಿ, ಯಾರ ಬಾಯಲ್ಲಿ ನೋಡಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಏನು ಮಾಡ್ತಾ ಇದೆಯಪ್ಪ ಇಂಟರ್ಮಿಟೆಂಟ್ ಫಾಸ್ಟಿಂಗ್? ಏನಪ್ಪ ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ? ಅದೇನು ಅಲ್ಲ. ಮೊದಲೆಲ್ಲ ನಮ್ಮ ಹಿರಿಯರು ಹೇಳ್ತಿದ್ರಲ್ಲ 2 ಹೊತ್ತು ಊಟ ಮಾಡೋದು ಅಂತ, ಅದೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್. 11 ಗಂಟೆಗೆ ಊಟ ಮಾಡೋರು, 6 ಗಂಟೆಗೆ ಊಟ ಮಾಡೋರು, ನೆಕ್ಸ್ಟ್ ಡೇ 11 ಗಂಟೆಗೆ ಊಟ ಮಾಡೋರು. ನಿಮ್ಗೆ ಅಲ್ಲಿದ್ದು ಎಷ್ಟೊಂದು ಲಾಂಗ್ ಗ್ಯಾಪ್ ಇತ್ತು, ಅದು ಮಧ್ಯೆ ಏನೂ ತಿಂತಿರ್ಲಿಲ್ಲ. ಮೊದಲೆಲ್ಲ ಭಾಳ, ಈಗ ಏಕಾದಶಿ ಅಂತ ಮಾಡೋರು, ಬೇಕಾದಷ್ಟು ಮನುಷ್ಯಂದು ಚಪಲ ಜಾಸ್ತಿ. ಅದಕ್ಕೆ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ, ಹಬ್ಬ ಹರಿದಿನ ಉಪವಾಸ ಇದೆಲ್ಲ ದೇವ್ರ ಹೆಸರೇಳಿ ಒಂದು ಮಾಡ್ತಿದ್ರು. ಹಾಗೆ ನೀವೇನಾದ್ರು ಉಪವಾಸ ಮಾಡಿದರೆ ಮಾಡಲ್ಲ, ದೇವ್ರ ಹೆಸರೇಳಿ ಗಣಪತಿನೋ ಸಂಕಷ್ಟ ಚತುರ್ಥಿ ಅಂತ ಮಾಡ್ತಾರೆ, ಏಕಾದಶಿ ಅಂತ ಮಾಡ್ತಾರೆ. ದೇವ್ರ ಹೆಸರೇಳಿ ಮಾಡಿದಾಗ ಎಲ್ಲೋ ಒಂದು ಭಯ ಇರುತ್ತೆ, ಅಯ್ಯೋ ಅಟ್ಲೀಸ್ಟ್ ಅದಕ್ಕೋಸ್ಕರ ನಾವು ಕಂಟ್ರೋಲ್ ಮಾಡ್ಕೊತೀವಿ ನಾವು. ಇಲ್ಲ ಅಂತಂದರೆ ಸಿಕ್ಕಿದ್ದೆಲ್ಲ ತಿಂತೀವಿ. ಈಗಂತೂ ಸ್ವಿಗ್ಗಿ ಝೊಮ್ಯಾಟೊ ಮಧ್ಯರಾತ್ರಿಲೂ ನಿಮಗೆ ಸಿಕ್ಕುತ್ತೆ. ಮೊದಲು ಈ ಥರ ಆಹಾರ ನಮಗೆ ಲಭ್ಯ ಇರ್ತಾ ಇರಲಿಲ್ಲ. ನೀವು ಹೋಟೆಲ್ಗೆ ಹೋಗ್ಬೇಕಿತ್ತು, ಏನು ಮ್ಯಾಕ್ಸಿಮಮ್ ಒಂದು ಮಸಾಲೆ ದೋಸೆ, ಒಂದು ಜಾಮೂನು, ಇಲ್ಲ ಒಂದು ಚಪಾಕಲಿ, ಮ್ಯಾಕ್ಸಿಮಮ್ ಅದೇನೆ. ಈಗ ಆ ದೋಸೆಲಿ ಒಂದು 150 ಥರ ದೋಸೆ ನಿಮಗೆ ಅವನು ಹೇಳ್ತಾನೆ ಅಲ್ವಾ. ಹಾಗಾಗಿ ನಾವು ಊಟ ಅನ್ನೋದಿದೆಯಲ್ಲ, ಅದು ಅವೈಲೇಬಲ್ ಜಾಸ್ತಿ ಇದೆ, ಕಾಂಬೋ ಇರುತ್ತೆ, ಬೈ 1 get 1. ನಮಗೆ ಬೇಕೋ ಬೇಡವೋ ತಗೊಂತೀವಿ, ತಗೊಂಡ್ಮೇಲೆ ವೇಸ್ಟ್ ಆಗುತ್ತೆ, ಅದು ತಿಂತೀವಿ. ಇದೊಂದು ದೊಡ್ಡ ಪ್ರಾಬ್ಲಮ್. ನೀವು 2 ಪ್ರಾಬ್ಲಮ್ ಹೇಳಿದ್ರಿ, ಈಗ ಭಾಳ ಕಷ್ಟದ ಪ್ರಾಬ್ಲಮ್ಗಳು. ಒಂದು ಬಾಯಿ ಚಪ್ಪಲ ಕಂಟ್ರೋಲ್ ಮಾಡಿ ಅಂದ್ರಲ್ಲ, ಭಾಳ ಕಷ್ಟ ನಮಗೆ. ಹೌದು, ಯಾಕಂದರೆ ಹಸುವಾಗಲಿ ಬಿಡಲಿ, ಬಾಯಿ ಚಪ್ಪಲ ಅದು ಆರೋಗ್ಯಕ್ಕೆ ಬೇಕೋ ಬೇಡೋ, ಬಾಯಿ ಚಪ್ಪಲಕ್ಕೋಸ್ಕರ ತಿಂತೀವಿ. ಇನ್ನೊಬ್ರು ತಿಂತಾ ಇದ್ದಾರೆ ಅಂತ ತಿಂತೀವಿ, ಇನ್ನೊಬ್ರು ತರಿಸಿದಾರೆ ಅಂತ ತಿಂತೀವಿ. ಈ ಥರ ಭಾಳಷ್ಟು ಕಾರಣಗಳಿಗೋಸ್ಕರ ನಾವು
ತಿಂತೀವಿ. ಇನ್ನೊಂದು ನೀವು ಲಾಸ್ಟಿಗೆ ಹೇಳಿದ್ರಲ್ಲ, ಏನು ಹೇಳಿ? ಕಾಂಬೋ ಇರುತ್ತಲ್ಲ, ಬೈ ಒನ್ ಗೆಟ್ ಒನ್. ಆಮೇಲೆ ವೇಸ್ಟ್ ಆಗುತ್ತೆ. ಇದು ಬಹಳ ಮುಖ್ಯ. ಏನಕ್ಕೆ ಅಂದ್ರೆ ನೀವು ಅಲ್ಲಿ ವೇಸ್ಟ್ ಮಾಡುದು ಅಂತ ಹೋದ್ರೆ, ಅಯ್ಯೋ ಅದು ವೇಸ್ಟ್ ಆಗುತ್ತೆ ಅಂದ್ರೆ ಅದು ನಿಮ್ ವೇಸ್ಟ್ ಹೋಗಿ ಸೇರ್ಕೊಳ್ಳುತ್ತೆ ಹೊಟ್ಟೆ. ಅದನ್ನ ಹೆಂಗ್ ಕರಗಿಸ್ತೀರಾ? ಹೊಟ್ಟೆ ಮೇಲೆ ಡೆಪಾಸಿಟ್ ಆಗೋ ಫ್ಯಾಟ್ ಇದೆಯಲ್ಲ, ಅಡಿಪೋಸ್, ಅದು ಅದರಿಂದ ಅಡಿಪೋಕೈನ್ಸ್ ಅಂತ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಮೋಸ್ಟ್ ಡೇಂಜರಸ್. ಅದರಿಂದನೇ ನಾನು ಅದಕ್ಕೆ ಹೇಳೋದು, ಒಬಿಸಿಟಿ ಅಂತ ಏನಿದೆ, ಬೊಜ್ಜುತನ, ಅದು ಎಲ್ಲದಕ್ಕೂ ತಾಯಿ. ನೀವು ಯಾವುದೇ ಕಾಯಿಲೆ ಅಂದರೂ ಕಾರಣ ಹುಡ್ಕೊಂಡು ಹೋದ್ರೆ ಒಬಿಸಿಟಿ. ಒಬಿಸಿಟಿಯಿಂದನೇ ಡಯಾಬಿಟಿಸ್. ಅದಕ್ಕೆ ಹೇಳೋದು, ಯಾರಿಗೆ ಹೊಟ್ಟೆ ಇರುತ್ತೆ ಜಾಸ್ತಿ ಅವ್ರಿಗೆ ಡಯಾಬಿಟಿಕ್ಕು ಶ್ಯೂರ್ ಬರುತ್ತದು. ಏಕೆಂದರೆ ಅಡಿಪೋಕೈನ್ಸ್ ಹಾರ್ಮೋನ್ ಇದೆಯಲ್ಲ, ಅದು ನಮ್ಮ ಎಂಡೋಕ್ರೈನ್ ಪ್ರೊಫೈಲ್ನ ಚೇಂಜ್ ಮಾಡಿಬಿಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಒಂದ್ಸಲ ಡಯಾಬಿಟಿಕ್ ಒಬಿಸಿಟಿ ಆಯಿತು ಅಂತಂದರೆ ಹಾರ್ಮೋನ್ ಪ್ರೊಫೈಲ್ ಎಲ್ಲ ಚೇಂಜ್ ಆಗುತ್ತೆ. ಬೇರೆ ಬೇರೆ ಥರದ ತೊಂದರೆಗಳು, ನಂತರ ಹೃದಯಕ್ಕೆ ತೊಂದರೆಗಳು, ಬ್ಲಡ್ ಪ್ರೆಷರು, ಬೇಕಾದಷ್ಟು ಕ್ಯಾನ್ಸರು, ಇವೆಲ್ಲ ಒಂದರಿಂದ. ಅಂದರೆ ಇದ್ರ ಮೂಲ ಬೊಜ್ಜುತನ. ಬೊಜ್ಜುತನ ಯಾಕೆ ಬರ್ತಾ ಇರೋದು ಅಂದರೆ ನಮ್ಮ 3 ಹೊತ್ತು ಊಟ 4 ಹೊತ್ತಿನ ಊಟದಿಂದ. ಮೊದಲು ಹಿರಿಯರೆಲ್ಲ ನಾನೇ ನೋಡಿದಾಗೆ ಈ ಬೊಜ್ಜುತನ ಅನ್ನೋದು ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಹಳ್ಳಿಗಳಂತೂ ಇರಲೇ ಇಲ್ಲ. ನಮ್ಮ ಹಳ್ಳಿಗಳಲ್ಲಂತೂ ನಮ್ಮ ಜನ ಎಲ್ಲ ಕರ್ನಾಟಕ ಎಲ್ಲ ಭಾಗಗಳಲ್ಲಿ ಅನ್ಸುತ್ತೆ ಒಂಥರ ಕೃಷಕ ಇರಲ್ಲ. ಹೌದು ಹೌದು. ಭಾಳ ಒಬ್ಬರೋ ಇಬ್ಬರೋ ಒಂದು 1000 ಜನರಲ್ಲಿ ಒಬ್ರಿಗೆ ಸ್ವಲ್ಪ ದಪ್ಪ ಅಂತ ಅನ್ಸುತ್ತೆ. ಹೆಣ್ಮಕ್ಳು, ಅದು ಕೂಡ ಗಂಡಸರು ದಪ್ಪ ಇರ್ತಿರ್ಲಿಲ್ಲ, ತುಂಬ ಕಡಿಮೆ. ಬಟ್ ಈಗ ಅದು ಚೇಂಜ್ ಆಗಿದೆ. ಈಗ ತೆಳ್ಳಗೆ ಯಾರಿದ್ದಾರೆ ಅಂತ ಹುಡುಕ್ಬೇಕು ನಾವು, ಹಂಗಾಗ್ಬಿಟ್ಟು. ಆ ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದೇ ದೊಡ್ಡದು, ಅದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಹೌದೌದು, ವೆಯ್ಟ್ ಮ್ಯಾನೇಜ್ಮೆಂಟ್. ಸೊ ಹಾಗೆ ನಾವು ಊಟ ಅಂದರೆ ಇದ್ರ ಬಾಟಮ್ ಲೈನ್ ಏನೋ, ಈಗ ಭಾಳಷ್ಟು ವಿಚಾರಗಳನ್ನ ಹೇಳಿದರು ಮೇಡಮು. ಬಟ್ ಎಲ್ಲ ಸೈಂಟಿಫಿಕ್ ಟರ್ಮಿನಾಲಜಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಕೆಲವೊಂದು ಅರ್ಥ ಆಗದೆ ಇರ್ಬೋದು. ಬಟ್ ಬಾಟಮ್ ಲೈನು ಅಥವಾ ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ಒಂದು ಊಟನ ಕಡಿಮೆ ಮಾಡಿ. ಖಂಡಿತ. ಮುಂಚೆ ಒಂದು ಊಟ ಅಂತೂ ಮಾಡೋಕ್ಕಾಗಲ್ಲ ನಮಗೆ. 3 ಊಟ ಮಾಡೋದನ್ನು 4 ಊಟ ನಾವು ಮಾಡ್ತಾಯಿದ್ದೀವಿ, ನಮ್ಗೆ ಗೊತ್ತಿಲ್ಲದೆ ಮಾಡ್ತಾಯಿದ್ದೀವಿ. ಆಮೇಲೆ ಮೊನ್ನೆ ನಮ್ಮ ಜಗದೀಶ್ ಶರ್ಮಾ ಸಂಪಾಂತ ನಮ್ಮ ಮಹಾಭಾರತ ಹೇಳ್ತಾರಲ್ಲ, ಅವ್ರು ನನಗೆ ಹೇಳಿದಾಗ ನನಗೆ ಗೊತ್ತಾಯ್ತು, ನಾವು ಊಟ ತಿಂಡಿ ಸ್ನ್ಯಾಕ್ಸು ಅನ್ನೋದು ನಾವು ಮಾಡ್ಕೊಂಡಿರೋದು, ಹೊಟ್ಟೆಗೆ ಅದು ಗೊತ್ತಿಲ್ಲ. ಇಲ್ಲ ನಮ್ಮದು ಹೊಟ್ಟೆಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ನೀವು ಊಟನೋ ಸ್ನ್ಯಾಕ್ಸ್ ಅನ್ನೋದು ಹೊಟ್ಟೆಗೆ ಅದು ಏನು ಬರ್ತದೆ ಸ್ವೀಕರಿಸುತ್ತೆ ಮತ್ತು ಅದು ಡೈಜೆಸ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಲ್ಲ. ಆಮೇಲೆ ಸ್ನ್ಯಾಕ್ಸ್ ತಿಂದಿದ್ದೀವಿ, ಅದು ಬೇಗ ಆಗ್ಬಿಡುತ್ತೆ, ಊಟ ಮಾಡ್ತೀವಿ, ಆ ಥರ ಇಲ್ಲ. ಅದಕ್ಕೂ ಅಷ್ಟೇ ಕಷ್ಟಪಡುತ್ತೆ. ಆ್ಯಕ್ಚುಲಿ ಸ್ನ್ಯಾಕ್ಸ್ಗೆ ಅದು ಜಾಸ್ತಿ ಕಷ್ಟಪಡುತ್ತೆ ಡೈಜೆಸ್ಟ್ ಮಾಡೋಕ್ಕೆ ಅಲ್ವಾ. ಯಾಕಂದ್ರೆ ಅದರಲ್ಲಿ ಜಂಕು, ಆಯಿಲ್ ಫುಡ್ಡು, ಕರೆದದ್ದು, ಇನ್ನೊಂದು ಆ ಥರದ್ದು ಇರುತ್ತೆ. ಇಲ್ಲಾಂದರೆ ಈ ಥರ ಬಿಸ್ಕಿಟು ಈ ಥರದ್ದು ಇರುತ್ತೆ. ಹೀಗಾಗಿ ಮೊದಲನೇದಾಗಿ ಊಟವನ್ನು ಕಡಿಮೆ ಮಾಡಿ, ಎಷ್ಟು ನಂಬರ್ ಆಫ್ ಊಟಗಳನ್ನು ಕಡಿಮೆ ಮಾಡಿ, ಮತ್ತು ಊಟ ಕ್ವಾಂಟಿಟಿನೂ ಕಡಿಮೆ ಮಾಡಿ. ಕ್ವಾಂಟಿಟಿನೂ ಮತ್ತೆ ನೀವು ಏನು ಊಟ ಮಾಡ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ. ಸೊ ಏನು ಊಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ಅಂದರೆ ಹಣ್ಣು ತರಕಾರಿಗಳನ್ನ ಜಾಸ್ತಿ ಸೇವನೆ ಮಾಡಿ ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ಸಾಕಷ್ಟು ವಿಚಾರಗಳನ್ನ. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದು ಇನ್ನೂ ಭಾಳ ಮುಖ್ಯ. ಏನಾಗುತ್ತೆ ಅಂದರೆ, ನೆಲದ ಮೇಲೆ ನೀವು ಕುತ್ಕೊಂಡು ಊಟ ಮಾಡಿದಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀರಾ. ಹೌದು. ನೀವು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಮಾಡಿದ್ರೆ ಮೂಗುವರೆಗೂ ಊಟ ಮಾಡ್ತೀರಾ. ಮೂಗುವರೆಗೂ ಅಂದರೆ ಕಂಠಪೂರ್ತಿ ಅಂತಾರಲ್ಲ. ಯಾಕೆ ಅಂತಂದರೆ ಆ ಪೋಸ್ಚರ್ ಇದೆಯಲ್ಲ, ನೀವು ಕೂತಾಗ ನಿಮಗೆ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ. ನೀವು ಚಕ್ಲ ಬಕ್ಲ ಹಾಕೊಂಡು ಕೂತ್ಕೊಂತೀರಲ್ಲ, ಕೂತ್ಕೊಂಡು ಊಟ ಮಾಡಿದಾಗ ನೀವು ಸೇವಿಸೋದು ಕಮ್ಮಿ. ಬೇಕಾದ್ರೆ ನೋಡಿ, ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಹಳ್ಳಿಗಳಲ್ಲಿ ನೀವು ನೋಡಿರ್ಬೋದು, ಈ ಬಾಣಂತಿಯರಿಗೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಊಟ ಮಾಡಬೇಕಿತ್ತು ಅವರು. ಹೌದು. ಏನಕ್ಕೆ ಅಂದರೆ ಅವರು ಗರ್ಭಿಣಿಯಾದಾಗ ದಪ್ಪ ಆಗ್ಬಿಟ್ಟಿರ್ತಾರೆ, ತುಂಬ ದಪ್ಪ ಆಗಿರ್ತಾರೆ. ಯಾರು ಚೆನ್ನಾಗಿ ಊಟ ಮಾಡ್ತಿರ್ತಾರೆ. ಬಾಣಂತನ ಚೆನ್ನಾಗಿ ಯಾರು ಮಾಡೋದು ಅಂದರೆ ಚಕ್ಲ ಥರ ಆಗಬೇಕು ಅಂತ ಅವ್ರು ಹೇಳೋದು. ಹಳ್ಳಿಲಿ ಹೇಳ್ತಾರೆ, ಬಾಣಂತನ ಚೆನ್ನಾಗಿ ಮನೇಲಿ ಮಾಡಿದ್ದಾರೆ ಅಂದರೆ ನೀನು ಸಣ್ಣಕ್ಕಾದ್ರೆ ನೀನು ಒಳ್ಳೆ ಬಾಣಂತನ ಮಾಡಿದ್ಯಾ ಅಂತ. ಕಾರಣ ಏನಂದ್ರೆ ಕುಕ್ಕರ್ಗಾಲಲ್ಲಿ ಕೂರಿಸ್ಬಿಡ್ತಾರೆ ಅವ್ರನ್ನ. ಊಟ ಮಾಡಬೇಕು, ಬಿಸಿ ಬಿಸಿ ನೀರು ಹಾಕ್ತಿರ್ತಾರೆ, ಹಂಡೆಗಟ್ಲೆ ಬಿಸಿ ನೀರು. ಏನಾದ್ರು ಫ್ಯಾಟ್ ಇರುತ್ತಲ್ಲ ಎಲ್ಲ ಡೆಪಾಸಿಟ್ ಆಗಿರುತ್ತೆ, ಪ್ರೆಗ್ನೆನ್ಸಿಲಿ ಆಗೇ ಆಗುತ್ತದು. ಆ ಫ್ಯಾಟ್ ಡೆಪಾಸಿಷನ್ ತುಂಬ ಮುಖ್ಯನೂ ಸಹ. ಅದೆಲ್ಲ ಕರಗಬೇಕು. ಹಾಗಾಗಿ ಬಿಸಿ ನೀರು ಹಾಕಿ, ಆಮೇಲೆ ಕಂಬಳಿ ಒದಿಸಿ ಅವ್ರಿಗೆ ಚೆನ್ನಾಗಿ ಮಲಗಿಸಿ, ಬೆವರಬೇಕು, ಸ್ವೆಟಿಂಗು. ಈಗ ನಾವು ನ್ಯಾಚುರೋಪತಿಲಿ ಇವೆಲ್ಲ ನೋಡ್ತೀವಿ ನಾವು ಅದು ಸ್ಟೀಮ್ ಅಂತ ಅಂತೀವಲ್ಲ, ಇದೆಲ್ಲ ಅದೇನೆ. ಮೊದಲು ಅದೆಲ್ಲ ಮಾಡ್ತಾಯಿದ್ರು, ಸ್ಟೀಮ್ ಕೊಡೋದು, ಆಮೇಲೆ ಆಯಿಲ್ ಮಸಾಜ್ ಮಾಡೋದು, ಬಿಸಿ ನೀರದು, ಇದೆಲ್ಲದನ್ನು ಮಾಡ್ತಾಯಿದ್ರು. ಇಲ್ಲ, ಬಾಣಂತಿಯರಿಗೂ ಮಾಡೋರು ಕುಕ್ಕರ್ಗಾಲಲ್ಲಿ. ಏನಕ್ಕೆ ಅಂದರೆ ಊಟ ಕಮ್ಮಿ ಮಾಡ್ಬೇಕು ಅವಾಗ ಅವರು, ಏಕೆಂದರೆ ಬಾಡಿಲಿರೋ ಫ್ಯಾಟ್ ಎಲ್ಲ ಅದು ಕರೆಕ್ಟಾಗಿ ಬರಬೇಕು. ಹಾಗಾಗಿ ನೀವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ನಿಮಗೆ ಎಷ್ಟು ಬೇಕು, ನಿಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ತಗೊಂತೀರ. ಅದು ಪ್ರೆಷರ್ ಬೀಳುತ್ತೆ, ನಿಮಗೆ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ. ನೀವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳಿ, ನಿಮ್ಗೆ ಎಷ್ಟು ನಿಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅದಕ್ಕಿಂತ ಡಬಲ್ ತ್ರಿಬಲ್ ನೀವು ತಿಂದಿರ್ತೀರ. ನಾನು ಒಂದ್ಸಲ ಒಂದು ಇದಕ್ಕೆ ಹೋಗಿದ್ದೆ, ಶಿಬಿರಕ್ಕೆ ಹೋಗಿದ್ದೆ ಮೈಸೂರಲ್ಲಿ. ಒಬ್ಬರು ಮಾತ್ರ, ನಾವೆಲ್ಲ ಊಟ ಮಾಡ್ತಿದ್ವಿ ಹಿಂಗೆ, ಅಲ್ಲಿ ಚೇರ್ಗಳೆಲ್ಲ ಇರ್ತಿದ್ವು. ಒಬ್ಬರು ಮಾತ್ರ ಅಲ್ಲಿ ಹೋಗಿ ಒಂದು ಕಟ್ಟೆ ಇತ್ತು, ಆ ಕಟ್ಟೆ ಮೇಲೆ ಹೋಗಿ ಕೆಳಗಡೆ ಕೂತ್ಕೊಂಡೆ ಊಟ ಮಾಡ್ತಿದ್ರು.
ಅನ್ಕೊಂಡು ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ ಹೇಳಿ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಕೂತ್ರೆ ಹೇಳಕ್ಕಾಗಲ್ಲ ನಮ್ಮ ಜನಕ್ಕೆ, ಈಗ ಎದ್ರೆ ಕೂರಕ್ಕಾಗಲ್ಲ. ಕೂರೋದೇ ಇಲ್ವಲ್ಲ, ಹೌದು, ಅದು ಹೆವಿ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ, ಕೂತ್ಕೊಂಡ್ರೆ ಹೇಳಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಬಟ್ ಅದನ್ನ ರೂಢಿ ಮಾಡ್ಕೊಳ್ಳೋದು ಬಹಳ ಒಳ್ಳೇದು ಅಂತ ನನಗನ್ಸುತ್ತೆ. ನಮ್ಮೂರಲ್ಲಿ ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಯಾಕಂದ್ರೆ ಡೈನಿಂಗ್ ಟೇಬಲ್ ಇರ್ತಿರ್ಲಿಲ್ಲ, ಕಲ್ಚರ್ ಇರಲಿಲ್ಲ. ಸ್ವಲ್ಪ ದೊಡ್ಡವ್ರಿಗೆ ಏನ್ ಮಾಡುತ್ತೆ, ಅಡ್ಡಣಿಗೆ ಅಂತ ಮಾಡೋರು, ಒಂದ್ ಚೂರು ಎತ್ತರ ಇರುತ್ತೆ, ಬಟ್ ಅದ್ರ ಚಕ್ಲ ಬಕ್ಲ ಹಾಕಿ ಕೂರ್ತಾರೆ, ಚಕ್ಲ ಬಕ್ಲ ಹಾಕೊಂಡೆ ಕೂರ್ತಾರೆ. ಫುಲ್ ಕೆಳಗಡೆ ಹೋಗಲ್ಲ, ಕೈ ಇಷ್ಟು ಬರುತ್ತೆ, ಸೊ ಇಷ್ಟು. ಅದನ್ನ ನಮಗೂ ಮಕ್ಕಳಿಗೂ ಕೊಡ್ತಿದ್ರು, ನಮಗೂ ಬೇಕಂತಿದ್ವಿ, ನಮಗೂ ಕೊಡ್ತಿದ್ರು. ಸೊ ಅದು ಮಾತ್ರ ನೆನಪಿದೆ. ಸೊ ಕೆಲವೊಂದೆಲ್ಲ ನಾವು ವಾಪಸ್ ಹೋಗ್ಬೇಕಂತ ನನಗೆ ಹೋಗ್ಬೇಕಾಗುತ್ತೆ. ಏಕೆಂದ್ರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಸಣ್ಣ ಮಕ್ಕಳಿಗೂ ಒಬಿಸಿಟಿ, ಸಣ್ಣ ಸಣ್ಣ ವಯಸ್ಸಿನಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು. ಡಾಕ್ಟರ್ ಮಂಜುನಾಥ್ ಸರ್ ಮೊನ್ನೆ ಹೇಳ್ತಾ ಇದ್ರು, ಮೊದಲೆಲ್ಲ ತಂದೆ ತಾಯಿಗಳನ್ನ ಮಕ್ಕಳು ಆಸ್ಪತ್ರೆಗೆ ಕರ್ಕೊಂಬರ್ತಾ ಇದ್ರು, ಇವಾಗ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರ್ತಾ ಇದ್ದಾರೆ ಅಂತ. ಅಂದ್ರೆ ಅವ್ರುಗಳು ಚೆನ್ನಾಗೇ ಇದ್ದಾರೆ, ಏಕೆಂದ್ರೆ ಅವ್ರದ್ದು ಲೈಫ್ ಸ್ಟೈಲು, ಡಯೆಟ್ ಎಲ್ಲ ಚೆನ್ನಾಗಿತ್ತು, ಆದ್ರೆ ಮಕ್ಕಳದು ಹಾಳಾಗೋಗಿದೆ. ಹಾಗಾಗಿ ಒಂಥರ ಇದೆಲ್ಲ ಒಂಥರ ದುರಂತ ಅನ್ಬೋದು. ಬ್ಯಾಕ್ ಟು ನಮ್ಮ ಏನಿತ್ತು ಹಳೇದು, ಅದಕ್ಕೆ ಹೋದ್ರೇನೆ ಒಳ್ಳೇದು. ಸೊ ಈಗ ಏನಾಗಿದೆ, ಹೆಣ್ಮಕ್ಳಿಗೆ ಅಂದ್ರೆ ಪಾಪ ಅವರು ಕೆಲಸ ಮಾಡಿ ಬೇಜಾರಾಗಿರುತ್ತೆ, 9 ಟೈಮ್ ಎಲ್ಲ ಒಂದ್ ಕಡೆ ಬಡಿಸ್ತಾರೆ, ಎಲ್ಲ ಬಂದು ಊಟ ಮಾಡ್ಕೊಂಡ್ಬಿಟ್ರೆ ಅದನ್ನ ತೆಗಿಯಕ್ಕೆ ಈಸಿ ಅಂತ ಆಗುತ್ತೆ. ಕೆಳಗಡೆ ಇಟ್ಟರೆ ಬಗ್ಗಿ ತೆಗಿಬೇಕು ಅದನ್ನ, ಆಮೇಲೆ ಕ್ಲೀನ್ ಮಾಡ್ಬೇಕಂತ ಬಗ್ಗಿ ಕ್ಲೀನ್ ಮಾಡ್ಬೇಕು, ಇಲ್ಲ ನಾವಾದ್ರೂ ಮಾಡ್ಬೇಕು, ಯಾರಾದ್ರೂ ಮಾಡ್ಬೇಕು, ಹೆಣ್ಮಕ್ಳೇ ಮಾಡ್ಬೇಕಂತೇನಿಲ್ಲ. ಸೊ ಅದು ಕಷ್ಟ ಅನ್ಸಿ ಏನ್ ಮಾಡ್ತಾರೆ, ಡೈನಿಂಗ್ ಟೇಬಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಏನೋ ಒಂದು ವ್ಯವಸ್ಥೆ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ. ಖಂಡಿತ ಚಾಪೆ ಮೇಲೆ ಕೂತ್ಕೋಬಹುದು, ಕೂತ್ಕೊಂಡು ಯಾರು ಗೆಸ್ಟ್ ಬಂದಾಗ, ಜಾಸ್ತಿ ಜನ ಬಂದಾಗ ನಮಗೆ ಚೇರ್ ಸಾಕಾಗದ ನಾವು ಕೂತ್ಕೋತೀವಿ ಎಷ್ಟೋ ಸಲ, ಎಲ್ಲ ಕೂತ್ಕೊಂಡು. ಹಬ್ಬಗಳಲ್ಲಿ ಸಾಮಾನ್ಯ ಕೆಲವರು ಮಾಡ್ತಾರೆ, ಅದನ್ನ ಸ್ವಲ್ಪ ಯಾವಾಗ್ಲೂ ರೂಢಿ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದದು. ಕರೆಕ್ಟ್. ಸೊ ಖಂಡಿತ ಮಾಡಬೇಕಿಂತವೆಲ್ಲ ನಾನು ಖಂಡಿತ ಟ್ರೈ ಮಾಡ್ತೀನಿ ಮೇಡಮ್, ಹೇಳಿದ್ದು ನೀವು ಎಲ್ಲರೂ ಟ್ರೈ ಮಾಡಿ. ಸೊ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇವೆಲ್ಲ ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವ್ರ ಜೊತೆಗೆ ಮಾತಾಡಿದ್ವಿ. ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅದನ್ನು ನೀವು ನೋಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗಳನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಯಾಕಂದರೆ ಅವರ ಪ್ರಶ್ನೆಗಳನ್ನ ಇಟ್ಕೊಂಡು ಕೂಡ ನಾವು ಎಪಿಸೋಡ್ಗಳನ್ನ ನಾವು ಮಾಡ್ತೀವಿ. ಸೊ ಅಷ್ಟು ಹೇಳ್ತಾ ಇದ್ದೀನಿ, ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.